ದಳಪತಿ ವಿಜಯ್ ಅವರಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ದ್ರಾವಿಡ ಕೋಟೆಯಲ್ಲಿ ದಳಪತಿ ವಿಜಯ್ಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ತಮಿಳುನಾಡಿನ ಅಖಾಡದಲ್ಲಿ ವಿಜಯ್ಗೆ ಬ್ಯಾಕ್ ಟು ಬ್ಯಾಕ್ ಸವಾಲುಗಳು ಎದುರಾಗ್ತಾ ಇದೆ. ಆಂಬ್ಯುಲೆನ್ಸ್ ತಡೆದ ಆರೋಪ ಕೂಡ ಅವರ ಮೇಲಿತ್ತು. ನಟ ವಿಜಯ್ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಐಟಿ ಟೆನ್ಷನ್ ಮುಗಿಯುವ ಮೊದಲೇ ಕಾನೂನಿನ ಸಂಕೋಲೆ ಎದುರಾಗ್ತಾ ಇದೆ. ವಿಜಯ್ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಚದುರಂಗದಾಟ ನಡೀತಾ ಇದೆ. ರಾಜಕೀಯದಲ್ಲಿ ಅವರು ಈಗಾಗಲೇ ಹೊಸ ಆಟಗಾರ ಕೂಡ ಹೌದು. ಆದರೆ ಎಲ್ಲ ಪಕ್ಷಗಳನ್ನ ಮಕಾಡೆ ಮಲಗಿಸುವಲ್ಲಿ ನಟ ವಿಜಯ್ ದಳಪತಿಯವರು ಈಗ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈಗ ಅವರ ವಿರುದ್ಧ ಚದುರಂಗದಾಟ ಆರಂಭವಾಗಿದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ತಮಿಳುನಾಡು ರಾಜಕೀಯ ಪಕ್ಷದಲ್ಲಿ ಹೈ ವೋಲ್ಟೇಜ್ ಸಂಚಲನ ಮೂಡ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿ ವರ್ಸಸ್ ರಾಜಕೀಯ ಷಡ್ಯಂತ್ರದ ಚರ್ಚೆಗಳು ಆರಂಭವಾಗಿದ್ದಾವೆ. ಅಂದರೆ ನಟ ವಿಜಯ್ ದಳಪತಿಯವರನ್ನ ರಾಜಕೀಯವಾಗಿ ಈಗ ಮೊಳಕೆಯಲ್ಲೇ ಅವರನ್ನ ಮುಗಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ನಟ ದಳಪತಿ ವಿಜಯ್ ಅವರಿಗೆ ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ ಈಗ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದು ಕಡೆ ಐಟಿ, ಮತ್ತೊಂದು ಕಡೆಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರೋ ಪ್ರಕರಣ. ಈ ಎರಡನ್ನೂ ಕೂಡ ನಟ ದಳಪತಿ ವಿಜಯ್ ಅವರು ಎದುರಿಸಬೇಕಾಗಿದೆ. ಹೀಗಾಗಿ ನಟ ದಳಪತಿ ವಿಜಯ್ ಅವರಿಗೆ ಒಂದಾದ ನಂತರ ಒಂದರಂತೆ ಈಗ ಸಮಸ್ಯೆಗಳು ಎದುರಾಗ್ತಾ ಇದೆ. ಬಿಜೆಪಿ ಮೈತ್ರಿ ಮತ್ತು ದ್ರಾವಿಡ ರಾಜಕಾರಣದ ಲೆಕ್ಕಾಚಾರಗಳು ನಡೀತಾ ಇದೆ. ಮೈತ್ರಿ ನಿರಾಕರಣೆ ನಟ ವಿಜಯ್ ಅವರಿಗೆ ಮುಳುವಾಯ್ತಾ? ಬಿಜೆಪಿ ಆಹ್ವಾನವನ್ನ ತಿರಸ್ಕಾರ ಮಾಡಿದ್ದಕ್ಕೆ ಅಸಲಿ ಆಟ ಶುರುವಾಗಿದೆ. ಈಗ ವಿಜಯ್ ಅವರ ಬೆನ್ನತ್ತಿದಾರ ರಾಷ್ಟ್ರೀಯ ಪಕ್ಷದ ದೊಡ್ಡ ತಲೆಗಳು. ಸ್ಟಾಲಿನ್ ಅವರ ಕೋಟೆ ಕುಸಿಯೋದಕ್ಕೆ ಮತ ವಿಭಜನೆ ಅಂತಿಮ ಮಾರ್ಗವ? ಹಾಗಾದ್ರೆ ವಿಜಯ್ ಹಾಗೂ ಬಿಜೆಪಿ ಸಂಘರ್ಷದಲ್ಲಿ ಯಾರಿಗೆ ಲಾಭವಾಗುತ್ತೆ, ಯಾರಿಗೆ ನಷ್ಟ? ದ್ರಾವಿಡ ಸಿದ್ಧಾಂತಕ್ಕೆ ಪರ್ಯಾಯ ಆಗುವಂತಹ ವಿಜಯ್ ಅವರ ಕನಸಿಗೆ ಈಗ ಸಮಸ್ಯೆ ಏನಾದರೂ ಎದುರಾಗ್ತಾ ಇದೆಯಾ? ಇದರ ಜೊತೆಗೆ ಬಿಜೆಪಿ ಒತ್ತಡಕ್ಕೆ ನಟ ದಳಪತಿ ವಿಜಯ್ ಅವರು ಮಣಿತಾರ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮಣಿಯದಿದ್ರೆ ಅವರು ಏನೇನೆಲ್ಲ ಎದುರಿಸಬೇಕಾಗತ್ತೆ? ಜೊತೆಗೆ ಇತ್ತ AIADMK ಪಕ್ಷ, ಮತ್ತೊಂದು ಕಡೆಯಲ್ಲಿ ಕೇಂದ್ರ ಬಿಜೆಪಿ, ಈ ಎರಡರ ನಡುವೆ ನಟ ದಳಪತಿ ವಿಜಯ್ ಅವರು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರಾ? ರಾಜಕೀಯ ದಾಳವಾಗಿ ಪರಿಣಮಿಸ್ತಾರಾ ನಟ ದಳಪತಿ ವಿಜಯ್ ಅವರು? ಯಾಕಂದರೆ ಕೇಂದ್ರದ ಬಿಜೆಪಿ ಸಾಕಷ್ಟು ಆಫರ್ ಕೊಡ್ತು ಅವರಿಗೆ. ಇಲ್ಲ, 80 ಸ್ಥಾನಗಳನ್ನು ಕೊಡ್ತೀವಿ ನಾವು, ತಮಿಳುನಾಡಿನಲ್ಲಿ 80 ಸ್ಥಾನಗಳಲ್ಲಿ ಫೈಟ್ ಮಾಡ್ಕೊಳ್ಳಿ ನೀವು, ಜೊತೆಗೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನೂ ಕೂಡ ಕೊಡ್ತೀವಿ ಅಂತ ಕೇಂದ್ರದ ಬಿಜೆಪಿ ಒತ್ತಡ ಹಾಕ್ತಾ ಇದೆ ಅನ್ನೋ ಮಾತುಗಳು ಕೇಳಬಂತು. ಇದಕ್ಕೆ ಸಂಬಂಧಪಟ್ಟಂತೆ ನಟ ದಳಪತಿ ವಿಜಯ್ ಅವರು ಆ ಒಂದು ಆಫರನ್ನು ತಳ್ಳಿ ಹಾಕಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬಂತು. ಇತ್ತ ಮೈತ್ರಿ ನಿರಾಕರಣೆ ಮಾಡಿದ್ದು ನಟ ದಳಪತಿಯವರಿಗೆ ಸಮಸ್ಯೆಗೆ ಈಡು ಮಾಡ್ತಾ ಇದೆಯಾ? ಮೈತ್ರಿ ನಿರಾಕರಣೆ ಮಾಡಿದ್ದೇ ಮುಳುವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಜೊತೆಗೆ ಅಸಲಿ ಚದುರಂಗದ ಆಟ ಈಗ ಆರಂಭವಾಗ್ತಾ ಇದೆಯಾ? ದ್ರಾವಿಡ ಸಿದ್ಧಾಂತಕ್ಕೆ ಪರ್ಯಾಯವಾಗುವ ಅವರ ಕನಸಿಗೆ ಈಗ ತಣ್ಣೀರು ಎರೆಯಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.